हरिंकरासनकभ्यतां नलसिकां सौं क्लीं कलां बिभ्रतीं सुवर्णां वरदानीं च प्रसदान्तौतां चरित्रोज्ज्वलां वन्दे पृष्ठकपासमङ्कुशधरां सर्गभूषितामुज्ज्वलां त्वां गौरीं त्रिपुरां परात्परकलां ಶ್ರೀಚಕ್ರಸಂಚಾರಣೀಂ ಲಲಿತಾಂ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಶ್ರೀ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯ ಇದು ಪೊಳಲಿ ಮಂಗಳೂರಿನ ಸಮೀಪದಲ್ಲಿರ್ತಕ್ಕಂಥ ಪೊಳಲಿಯ ರಾಜರಾಜೇಶ್ವರಿಯ ದೇವಿಯ ದರ್ಶನಕ್ಕೆ ನಾವು ಬಂದಿದ್ದೇವೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಕೊರಗಜ್ಜನ ಕಾರ್ಣಿಕ ಕ್ಷೇತ್ರ, ಅಲ್ಲಿ ನಡೀತಿರ್ತಕ್ಕಂತಹ ಚಂಡಿಕಾ ಹವನ, ಅಲ್ಲಿ ಚಂಡಿಕಾ ಹವನ ಮಹಾಪೂರ್ಣಾಹುತಿ ಕಾಲ ಸನ್ನಿಹಿತವಾಗ್ತಾ ಇದೆ. ಆದರೆ ಅದಕ್ಕೂ ಮುನ್ನ ತಾಯಿ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಭಗವತಿಯ ದರ್ಶನ ತೆಗೆದುಕೊಂಡು ತದನಂತರ ಮುಂದೆ ಪ್ರಯಾಣ ಬೆಳೆಸೋಣ. ಬನ್ನಿ. ಶ್ರೀ ಲಲಿತಾಂ ರಾಜರಾಜೇಶ್ವರಿ ದೇವತಾಭ್ಯೋ ನಮಃ. ಮಾರ್ಗಶಿರ ಮಾಸದ ಮೊದಲನೇ ದಿನ ತಾಯಿ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಉಪಾಸನೆ ಮಾಡ್ತಿರ್ತಕ್ಕಂಥ ಈ ಶುಭ ದಿನ ತಾವು ನೋಡ್ತಿರ್ತಕ್ಕಂತಹ ಮಹಾಮೃತ್ತಿಗೆಯಿಂದ ತಯಾರಾಗಿರತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿ. ತಾಯಿ ಲಲಿತಾ ರಾಜರಾಜೇಶ್ವರಿಯ ಈ ಸಾನ್ನಿಧ್ಯ, ಇಲ್ಲಿಗೆ ಬರ್ತಕ್ಕಂಥ ಭಕ್ತಸಾಗರ ಸಾಕಷ್ಟು ಜನ. ಇದೊಂದು ಮಹಾನ್ ಶಕ್ತಿ ಕ್ಷೇತ್ರವಾದ್ದರಿಂದ ಈ ಕ್ಷೇತ್ರಕ್ಕೆ ನಡ್ಕೊಳ್ಳುವಂತಹ ಭಕ್ತರು ಸಾಕಷ್ಟು ಜನ ಇದ್ದಾರೆ. ಹರಿಂಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ಪ್ರಸದಾಂತೌತಾಂ ನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಧರಾಂ ಸೃಗ್ಭೂಷಿತಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ. ಶ್ರೀಚಕ್ರ ಸಂಚಾರಣಿಯಾಗೂ ಶ್ರೀವಿದ್ಯೆಯಾಗೂ ವಿಶೇಷವಾಗಿ ತಾಯಿ ದರ್ಶನ ಕೊಡ್ತಿರ್ತಕ್ಕಂಥ ಈ ಮಹಾ ಸನ್ನಿಧಾನ ಬಹಳ ವಿಶೇಷವಾಗಿ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಶುಭವಾಗಲಿ.
ಸ್ವಾಮಿಯ ಜಾಗು. ಇವನು ಹುಟ್ಟಿದಾಗಲಿಂದ ಸ್ವಲ್ಪ ಆರೋಗ್ಯದ ಸ್ವಲ್ಪ ಇದಿತ್ತು. ಈಗ ಪರವಾಗಿಲ್ಲ. ಕೊರಗಜ್ಜನ ಹಾಡಿಯಲ್ಲಿ ಅವನಿಗೆ ಕೂಡ ಅನುಕೂಲ ಆಯಿತು. ಅವನ ಆರೋಗ್ಯ ಕೂಡ ಸ್ವಲ್ಪ ಸುಧಾರಣೆ ಆಯಿತು. ದೈವ ಕೊರಗಜ್ಜ ಸತ್ಯ ಕರಿಯಜ್ಜ ಕೊರಗದನಿಯ ಬಾಣದೇವರೇ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗೆ ಬಾಣದೇವರೇ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗೆ. महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु हे महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ವಿದ್ಯಾರ್ಥಿಗಳ ಅಂಧಕಾರವ ನೀಗಲು ಬಂದ ಬಂಧುವು ನೀ. ಸೋಲುತ್ತಿರುವ ಮನಗಳ ನೋಡಿ ಗೆಲುವನ್ನು ತರಿಸುವ ಸಾರಥಿ ನೀ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. ಆನಂದ ಮಹರ್ಷಿಯ ನೋಡುವೆಯ ನಮ್ಮ ಗುರುವಿನ ಆಶೀರ್ವಚನವ ಪಡೆಯುವೆಯ. महर्षि हे तपस्वी हे ज्ञानदातनु हे महर्षि हे तपस्वी हे शांति दूतनु. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸ್ವರತ ರಂಗದಲ್ಲಿ ಕಣ್ಣ ರೇಖೆಯಲ್ಲಿ ತಿಳಿಯುವೆ ಮನುಜನ ಕಷ್ಟಗಳ. ಸುಲಭ ರೀತಿ ಪರಿಹಾರ ತಿಳಿಸಿ ನೀಡುವೆ ನಮಗೆ ನೆಮ್ಮದಿಯ. ಗುರು ನೆಮ್ಮದಿಯ ನೀಡುವೆಯ. ನಮ್ಮ ಆರಾಧನೆಯ ನೀ ಸ್ವೀಕರಿಸುವೆಯ. ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರೆಡಾತ್ತೋ ಜಾಲೆ ಕರುಣಿನೇ. ತುಳುನಾಡದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರೆಡಾತ್ತೋ ಜಾಲೆ ಕರುಣಿನೇ. ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೆ ಈ ಕುತ್ತಾರ ಪದವುಡುಂತಿ ಮಹಾಶಕ್ತಿಯೇ. राहु स्वरूपिणी परमेश्वरी राहु कालार्चिते श्वेतांबरी राहु दोष हरि श्री कालिके राहु क्षत्रज्ञे दुर्गांबिके राहु स्वरूपिणी परमेश्वरी राहु
ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಕೊರಗಜ್ಜನ ಕ್ಷೇತ್ರದಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ. ದುರ್ಗೆಯ ಆರಾಧನೆ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ನಾಣ್ಣುಡಿ ಇದೆ. ಇಂತಹದ್ರಲ್ಲಿ ಕಟೀಲು ಶ್ರೀ ಕ್ಷೇತ್ರದಿಂದ ತಾಯಿಯ ಒಂದು ಅಪ್ಪಣೆಯ ಮೇರೆಗೆ ಕೊರಗಜ್ಜನ ಮಹಾಕ್ಷೇತ್ರದಲ್ಲಿ ಇವತ್ತು ಚಂಡಿಕಾ ಹವನವನ್ನು ನಡೆಸ್ತಾ ಇದ್ದಾರೆ. ಈ ಚಂಡಿಕಾ ಹವನಕ್ಕೆ ಆಗಮಿಸಿರ್ತಕ್ಕಂಥ ಸಾಕಷ್ಟು ಜನ ಋತ್ವಿಜರು ಬೆಳಗಿನಿಂದ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ ವಿಶೇಷವಾಗಿ ದೇವಿಯ ಮಹಾಮಂತ್ರವನ್ನು, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ, ಹೀಗೆ ವಿಶೇಷವಾಗಿರ್ತಕ್ಕಂಥ ದೇವಿಯ ಅನುವಾಕಗಳಲ್ಲಿ ಅಮ್ಮರವರನ್ನು ಸಂತೃಪ್ತಿಪಡಿಸಿದ್ದಾರೆ. ಇನ್ನು ಮಹಾಪೂರ್ಣಾವತಿಗೂ ಮುನ್ನ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಜಗತ್ತಿನ ಹಿತವನ್ನು ಕಾಪಾಡತಕ್ಕಂಥವಳು, ಸೃಷ್ಟಿನಲ್ಲಿ ಪ್ರತಿಯೊಬ್ಬರ ಹಿತವನ್ನು ಬಯಸ್ತಕ್ಕಂಥವಳು, ಯಾರು ಅಮ್ಮ ಅಂತ ಬಂದರೆ ಅವರ ಕೋರಿಕೆಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ತನಗೆ ಬೇಕಾದ್ದನ್ನು ದಯಪಾಲಿಸುವಂತಹ ಕಲ್ಪವಲ್ಲಿಯಾಗಿ ತಾಯಿ ಕಟೀಲು ದುರ್ಗಾ ಪರಮೇಶ್ವರಿ ನೆಲೆ ನಿಂತಿದ್ದಾಳೆ. ದೇವಿಯ ಆಸ್ಥಾನದಿಂದ ಆಗಮಿಸಿರ್ತಕ್ಕಂಥ ಅಲ್ಲಿನ ಪೌರೋಹಿತ್ಯ ವರ್ಗ ನಿತ್ಯ ದೇವಿ ಕೈಂಕರ್ಯವನ್ನು ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಕಮಲಾದೇವಿ ಹಸರಣ್ಣನವರು ಆಗಮಿಸಿದ್ದಾರೆ. ಅವರ ಘನ ನೇತೃತ್ವದಲ್ಲಿ ತಾಯಿ ದುರ್ಗೆಯ ವಿಶೇಷವಾಗಿರ್ತಕ್ಕಂಥ ಮಹಾಚಂಡಿಕಾ ಹವನವನ್ನು ನಡೆಸುವಂಥ ಈ ಸೋಮಂಗದ ವಿಶೇಷತೆ ಎಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಇವತ್ತಿನ ದಿವಸ ತಮ್ಮೆಲ್ಲರ ಮನೋಕಾಮನೆಗಳು ಸಿದ್ಧಿಯಾಗಲಿ ಅಂತ ಹೇಳಿ ಜಯ ದುರ್ಗೇಂ ಜಯ ದುರ್ಗೇಂ ಜಯ ದುರ್ಗೇಂ ದುರ್ಗೆಯ ಪ್ರಾರಂಭವನ್ನು ಪ್ರಾರ್ಥನೆ ಮಾಡ್ತಾ ಗಣಪತಿ ಆರಾಧನೆಯೊಂದಿಗೆ ನಡೆದಿರತಕ್ಕಂಥ ಇವತ್ತಿನ ಈ ಕಾಯಕದಲ್ಲಿ ಕಾರ್ಣಿಕ ಕ್ಷೇತ್ರವಾಗಿರ್ತಕ್ಕಂಥ ಕೊರಗಜ್ಜನ ಕ್ಷೇತ್ರದಲ್ಲಿ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ತಾವೆಲ್ಲರೂ ಸಹಿತ ಒಂದು ಸಂಕಲ್ಪವನ್ನು ಮಾಡೋಣ. ಈ ಭಾಗದಲ್ಲಿ ತಮ್ಮ ತಮ್ಮ ಕಾಯಕವನ್ನು ನಂಬಿ ಬದುಕ್ತಿರ್ತಕ್ಕಂತಹ ಅಣ್ಣ ತಮ್ಮದಿದ್ದಾರೆ, ಸಾಕಷ್ಟು ಜನ ರೈತ ಬಾಂಧವರಿದ್ದಾರೆ. ಹಾಗೆ ನಿಮ್ಮ ಈ ಮಂಗಳೂರು ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಈ ಕ್ಷೇತ್ರದಿಂದ ನಮ್ಮ ಭಾರತದ ಗಡಿ ಭಾಗದಲ್ಲಿ ಸೇನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ಭಾರತದ ಹೆಮ್ಮೆಯ ಪುತ್ರರಾದಂತಹ ಮಿಲಿಟರಿ ಸೇನಾಧಿಪತಿಗಳಿದ್ದಾರೆ. ಅವರೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ, ಭಗವಂತನ ಕೃಪೆ ಸಿಗಲಿ, ಮತ್ತಷ್ಟು ಧೈರ್ಯ ಸ್ಥೈರ್ಯವನ್ನು ಕೊಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಪೂರ್ಣಾಹುತಿ ಕಾಲಕ್ಕೂ ಮುನ್ನ ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾದು. ತಾಯಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲ ಆಗಲಿ, ದೇವಿ ಪಾರಾಯಣವಾಗಲಿ, ಇದನ್ನ ಕೇಳತಕ್ಕಂಥದ್ದಾಗಲಿ ಅಥವಾ ಈ ಮಹಾಪೂರ್ಣಾವತಿಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಿರ್ತಕ್ಕಂಥ ಶ್ರೀಚಕ್ರ ಮಂಡಲ, ಮಹಾಗಣಪತಿಯ ಮಂಡಲ, ವಿಶೇಷವಾಗಿ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರ ಆ ವಿಶೇಷವಾಗಿರುವಂಥ ಸಾನ್ನಿಧ್ಯ, ಇದೆಲ್ಲವನ್ನು ನೋಡದೆ ಒಂದು ಸೌಭಾಗ್ಯ. ಈ ಸೌಭಾಗ್ಯ ನಿಮಗೆ ಮತ್ತಷ್ಟು ಅಭಿವೃದ್ಧಿಯಾಗಲಿ, ಮತ್ತಷ್ಟು ಲಭಿಸಲಿ. ಅದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಹೆಬ್ಬೆರಳು, ನಿಮ್ಮ ಉಂಗುರದ ಬೆರಳು, ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ 54 ಬಾರಿ ನಿಮ್ಮ ಸ್ವರದಿಂದ ಓಂ ದುಂ ದುರ್ಗಾಯೇ ನಮಃ ನಿಮ್ಮ ಹೆಬ್ಬೆರಳು ಮತ್ತು ಉಂಗುರದ ಬೆರಳನ್ನು ಒಂದು ಕಡೆ ಸೇರಿಸಿ ದುರ್ಗೆಯ ಆವಾಹನೆಯಾಗಿ ಇಲ್ಲಿ ನಾವು ನಡೆಸುವಂತಹ ಈ ಒಂದು ಹವನಕ್ಕೆ ನೀವು ನಿಮ್ಮ ಸ್ವರದಿಂದ ಹೇಳುವಂತಹ ಮಂತ್ರ ಓಂ ದುಂ ದುರ್ಗಾಯೇ ನಮಃ. ದುಃಖಗಳ ದೂರ ಆಗಲಿ ಅಂತ ಹೇಳಿ, ದುಃಖಗಳು ಶಮನವಾಗಲಿ ಅಂತ ಹೇಳಿ ಭಗವತಿಯನ್ನ ಪ್ರಾರ್ಥನೆ ಮಾಡೋಣ. ಓಂ ಜಾತವೇದಸೇ ಸುನವಾಮಸೋ ಮಮರಾಜೀತೋ ನಿದಹಾದಿವೇದ ಸನಪರಿಷದೇವ ಸಿಂಧುಂ ಭದ್ರಂ ಪಶ್ಯೇಮಾಕ್ಷತ್ರಿಯಜತ್ರಾ ಸ್ಥಿರೈರಂಗೈಸ್ತುಷ್ಟುವಾಗುಂ ಸಸ್ತನೋಭಿಃ ಯಶೇಮದೇವಜಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವೇತಮಹೀ
विश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ಜಗದ ಜ್ಯೋತಿ ನೀವೇ ಆನಂದ ಗುರುಜಿಗೆ ಜಗದ ಜ್ಯೋತಿ ನೀವೇ ಆನಂದ ಗುರೂಜಿಗೆ ನಮೋ 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 ನಮೋ. ಗುರೂಜಿಯವರು ನಮ್ಮ ಏರಿಯಾಕ್ಕೆ ಬಂದು ತುಂಬಾನೇ ಒಳ್ಳೆಯದಾಗಿದೆ. ಅವರ ಕಾಲ್ಗುಣದಿಂದ ಇನ್ನು ಎಲ್ಲಾನು ಒಳ್ಳೇದಾಗ್ಲಿ ಅಂತ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಶಿಸ್ತೇನೆ. ಇವತ್ತು ಇಲ್ಲಿ ರಾಯಿ ಕೊಯ್ಲದ ಕೊರಗಜ್ಜ ಕ್ಷೇತ್ರದಲ್ಲಿ ನಮ್ಮ ಗುರೂಜಿ ಆದಂಥ ಆನಂದ್ ಗುರೂಜಿ ಅವರು ಬಂದು ನಮಗೆಲ್ಲರಿಗೂ ತುಂಬಾ ಆನಂದ, ತುಂಬಾ ಸಂತೋಷ ಆಗಿದೆ. ಹಾಗೆ ಒಳ್ಳೆ ಕಾರ್ಯಕ್ರಮವನ್ನು ಇಲ್ಲಿ ನೆರವೇರಿಸಿದ್ದಾರೆ ರಾಯಿಯ ಲೋಕೇಶ್ ಅವರು. ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಆನಂದ ಗುರೂಜಿಯನ್ನು ನೋಡಿ ತುಂಬಾ ಖುಷಿ ಆಯಿತು. ನಾನು 6 ವರ್ಷದಿಂದ ಆನಂದ ಗುರೂಜಿ ಅವರ ಪ್ರೋಗ್ರಾಮ್ ಅನ್ನು ವೀಕ್ಷಣೆ ಮಾಡುತ್ತಿದ್ದೇನೆ. ಇಲ್ಲಿ ನೇರವಾಗಿ ನೋಡಿ ತುಂಬಾ ಸಂತೋಷವಾಯಿತು. सत्या
कात्यायनि जय दुर्गाम्बे कदम्बवन प्रिये हिमगिरि निलये कनकवल्लरी धारिणि लोकोद्धारिणि भवभयहारिणि कात्यायनि जय दुर्गाम्बे जय जय देवी जय जय देवी दुर्गा देवी शरणं जय जय देवी जय जय देवी दुर्गा देवी शरणं ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ದೇವತೆಗಳಿಂದ ಹಿಡಿದು ಬ್ರಹ್ಮರಾಕ್ಷಸರವರೆಗೂ ವಾಸ ಮಾಡತಕ್ಕಂಥ ಈ ಒಂದು ಕಲ್ಪವೃಕ್ಷ ಅಂತದ್ದು ತಪ್ಪಾಗುವುದಿಲ್ಲ. ಅದಕ್ಕೆ ಇದನ್ನು ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂಥ ಒಂದು ಬೃಹತ್ ಬೆಟ್ಟದ ವೃಕ್ಷ ಈ ಅಶ್ವತ್ಥ ವೃಕ್ಷ. ಇದು ಸಾಮಾನ್ಯ ವೃಕ್ಷವಲ್ಲ, ಅಶ್ವತ್ಥ ವೃಕ್ಷ. ಈ ಅಶ್ವತ್ಥಕ್ಕೆ ಬಹಳ ಶಕ್ತಿ ಇದೆ. ಅಂತಹ ಅಶ್ವತ್ಥ ವೃಕ್ಷದ ಈ ಎಲೆಯಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರ ಭಾವಚಿತ್ರವನ್ನು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಮುದ್ದಾಗಿ ನನ್ನ ಗಡ್ಡದ ಕೂದಲಿನ ಅಳತೆಯನ್ನು ತಗೊಂಡ್ಬಿಟ್ಟಿದ್ದಾರೆ ಅವರು. ಕಲೆ ಎಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಈ ಪ್ರತಿಭೆಗೆ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ಕೊರಗಜ್ಜ ಕ್ಷೇತ್ರ, ಕಟೀಲು ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಇವರಿಗಿರಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಡಲ ಪುಡಿತ ಉಡಲಗೇನ ತುಡರಯ್ಯ ಅಜ್ಜ ಕಡಲ ಪುಡಿತ ಉಡಲಗೇನ ತುಡರಯ್ಯ ಅಜ್ಜ ಆ ಸತ್ಯದ ದಿಗುದಮುದತ ದಿಗು ಪುಡರು ಕೊರಗಜ್ಜ ಸ್ವಾಮಿ ಕೊರಗಜ್ಜ ತುಳುವಸಿ ಮದದ ಮುದವಲ್ಲಾಯೇ ತುಳುವಸಿ ಮದದ ಮುದವಲ್ಲಾಯೇ ಸ್ವಾಮಿ ಕೊರಗ ಶ್ರೀಧರಿಯೇ ಕಸ್ತೂರದ ದಿಗುಟೊಡರೈರೆ ನದಯೇ. ಈ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲರ ಕೇಂದ್ರ ಬಿಂದು ಅಮೃತ ಬಿಂದು ಆದಂತಹ ಆನಂದ ಗುರೂಜಿಯವರನ್ನ ವಂದಿಸ್ತಾ, ನನ್ನ ಎದುರುಗಡೆ ಇರತಕ್ಕಂತಹ ನನ್ನ ಅಧ್ಯಾತ್ಮ ಬಂಧುಗಳಿಗೂ ಕೂಡ ನಾನು ನಮಸ್ಕರಿಸ್ತಾ, ನಾವು ಇಷ್ಟರವರೆಗೆ ದೂರದ ದರ್ಶನ, ಆನಂದ ಗುರೂಜಿಯವರ ದೂರದ ದರ್ಶನ ದೂರದರ್ಶನದಲ್ಲಿ ಮಾತ್ರ ಕಂಡದ್ದು. ಇವತ್ತು ಸಮೀಪದ ದರ್ಶನ ಮಾಡಿಸಿದಂತಹ ಕೀರ್ತಿ ಈ ಮಂತ್ರದೇವತೆ ಕೊರಗಜ್ಜನಿಗೆ ಆನಂದ ಗುರೂಜಿಯವರನ್ನೆಲ್ಲ ಪ್ರತಿಯೊಬ್ಬರು ಕೂಡ ಅವರನ್ನು ನೋಡಬೇಕು ಅಂತ ಕಾತರದಿಂದ ಬಹಳ ನಿರೀಕ್ಷೆಯಲ್ಲಿದ್ದರು. ಅಂತಹ ಉತ್ತಮ ನಿರೀಕ್ಷೆ ಸಫಲ ಆಗಿದೆ. ಅದು ಆನಂದ ಗುರೂಜಿಯವರ ಹೆಸರೇ ಹೇಳುವಂತೆ
ಯಾಕಂದ್ರೆ ಉಪನಿಷತ್ತಲ್ಲಿ ಒಂದು ಮಾತುಂಟು. ಒಬ್ರು ಅಲ್ಲಿ ಗುರುಗಳು ಶಿಷ್ಯರನ್ನು ಕರೆದು ಹೇಳೋದುಂಟು. ಏನು ಅಂತಂದ್ರೆ, ಕಿಮಿದಂ ಬ್ರಹ್ಮೇತಿ, ಬ್ರಹ್ಮ ಅಂದ್ರೆ ಏನು ಅಂತ. ಆ ಬ್ರಹ್ಮನನ್ನು ಹುಡುಕ್ತಾ ಹೋಗ್ತಾರೆ. ಪ್ರಾಣ ಅಂತ ಹೇಳಿದ್ರು ಸಮಾಧಾನ ಆಗ್ಲಿಲ್ಲ, ಜ್ಞಾನ ಅಂತ ಹೇಳಿದ್ರು ಸಮಾಧಾನ ಆಗ್ಲಿಲ್ಲ, ವಿಜ್ಞಾನ ಅಂತ ಹೇಳೋದು ಸಮಾಧಾನ ಆಗ್ಲಿಲ್ಲ. ಕೊನೆಗೆ ಆನಂದಂ ಬ್ರಹ್ಮೇತಿ ವಿಜಾನಾತ್ ಅಂತ ಕೊನೆಗೆ ಹೇಳಿದ್ರು. ಅದು ಗುರುಗಳಿಗೆ ಸಮಾಧಾನ ಆಯ್ತಂತೆ. ಆನಂದ ಅಂತಂದ್ರೆ ಅದು ಬ್ರಹ್ಮ ಅಂತ. ಆನಂದ ಅಂದರೆ ಇವತ್ತು ಬಂದು ನಾಳೆ ಹೋಗೋತಕ್ಕಂತಹ ಆನಂದ ಅಲ್ಲ, ನಿತ್ಯವಾಗಿ ಪ್ರತಿದಿನವೂ ನಾವು ಆನಂದಮಯವಾಗಿರತಕ್ಕಂತಹ ಜೀವನವನ್ನು ಕಂಡ್ರೆ ಮಾತ್ರ ಅದು ಆನಂದ ಅಂತ ಆಗುವುದು. ಇವತ್ತು ಎಲ್ಲರ ಸಂಭ್ರಮವನ್ನು ಕಂಡಾಗ ಆನಂದ ಗುರೂಜಿಯವರ ದರ್ಶನ ಆದದ್ರಿಂದ ಪ್ರತಿಯೊಬ್ಬರು ಕೂಡ ಇನ್ನು ದುಃಖವನ್ನು ಕಾಣಲಿಕ್ಕಿಲ್ಲ, ನಿತ್ಯವೂ ಆನಂದದಲ್ಲಿ, ಸದಾ ಆನಂದದಲ್ಲಿ ಅವರು ಇರ್ತಾರೆ ಎಂಬುದನ್ನು ನಿಶ್ಚಯವಾಗಿ ಹೇಳುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಕಂಡಿದ್ದೇವೆ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ಶ್ರೀಂ ಕುರುಗಜ್ಜ ಕ್ಷೇತ್ರಾಧಿಪತಿ ನಮಃ. ಓಂ ಶ್ರೀಂ ಕಟೀಲು ದುರ್ಗಾ ಪರಮೇಶ್ವರೀ ನಮಃ. ಓಂ ಶ್ರೀಂ ದುರ್ಗಾಂಬಿಕಾಯ ನಮಃ. ತಾಯಿ ದುರ್ಗೆಗೆ ಪ್ರಾರ್ಥನೆ ಮಾಡ್ತಾ ಮಂತ್ರದೇವತೆ ಕುರುಗಜ್ಜ ಕ್ಷೇತ್ರದಲ್ಲಿ ಇಷ್ಟು ಬೃಹತ್ ಮಟ್ಟದ ಒಂದು ಮಹಾಯಾಗವನ್ನು ನಡೆಸಲಿಕ್ಕಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರತಕ್ಕಂಥ ಈ ಕ್ಷೇತ್ರ ಕುರುಗಜ್ಜ ಕ್ಷೇತ್ರ. ಹಾಗೆ ಈ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಈ ಧರ್ಮ ಕಾರ್ಯಗಳಿಗೆ ಸದಾಕಾಲ ಪಣದೊಟ್ಟು ನಿಂತಿರ್ತಕ್ಕಂತಹ ಶ್ರೀಮತಿ ಲೋಕೇಶ್ವರವರಿಗೂ ಹಾಗೂ ಎಲ್ಲ ಧರ್ಮದ ಪದಾಧಿಕಾರಿಗಳಿಗೂ ಹಾಗೂ ಇವತ್ತಿನ ಈ ಅದ್ಭುತವಾದಂಥ ಕಾಯಕವನ್ನು ಮತ್ತಷ್ಟು ಮೆರುಗುಗೊಳಿಸಲಿಕ್ಕಾಗಿ ಕಟೀಲು ಕ್ಷೇತ್ರದ ಕಮಲಾದೇವಿ ಅಸರಣ್ಣನವರು ಸಹಿತ ಇವತ್ತಿನ ಈ ಕಾಯಕಕ್ಕೆ ಆಗಮಿಸಿದ್ದರಿಂದಲೇ ಇದು ಇಷ್ಟೊಂದು ಕಳೆಗಟ್ಟಕ್ಕೆ ಸಾಧ್ಯವಾಯಿತು. ಕಮಲೋ ಕಮಲೋತ್ಪತ್ತಿ ಅಂತ. ಕಮಲ ಎಂಬತಕ್ಕಂತಹದ್ದು ಸದಾಕಾಲ ತಾಯಿ ಲಕ್ಷ್ಮಿಯನ್ನ ತನ್ನ ಹೃದಯದಲ್ಲಿಟ್ಟಿರ್ತಕ್ಕಂತಹದ್ದು. ಜ್ಞಾನದಾತೆಯಾಗಿ, ವಿದ್ಯಾದಾತೆಯಾಗಿ, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂತಹ ಕಲ್ಪವಲ್ಲಿಯಾಗಿರ್ತಕ್ಕಂತಹ ತಾಯಿ ಲಕ್ಷ್ಮಿ ರಾಜರಾಜೇಶ್ವರಿ ಅಥವಾ ತ್ರಿಶಕ್ತಿಯನ್ನು ಆರಾಧನೆ ಮಾಡುವಂತಹ ಕಾಲ. ಕಟೀಲು ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯೊಂದಿಗೆ ನಡೆದಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಂಡಿಕಾ ಹವನ. ಚಂಡಿಕಾ ಹವನಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಸಾಕಷ್ಟು ದೂರಭಾರದಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಭಕ್ತ ಮಹಾಶಯರಿಗೂ, ಪ್ರಸ್ತುತ ಕೋವಿಡ್ ಇದ್ರೂ ಸಹಿತ ಈ ಕೋವಿಡ್ ನಮಗಲ್ಲ, ಕೋವಿಡ್ ಅನ್ನು ಹೊಡೆದೋಡಿಸೋದಕ್ಕೆ ಇಲ್ಲಿ ಮಂತ್ರಜ್ಜ ಇದ್ದಾನೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕೊರಗಜ್ಜನ ಕ್ಷೇತ್ರದಲ್ಲಿ ನಡೀತಕ್ಕಂತಹ ಚಂಡಿಕಾ ಹವನದಲ್ಲಿ ಇಲ್ಲಿರ್ತಕ್ಕಂತಹ ಈ ಒಂದು ಪ್ರಧಾನವಾಗಿ ಕೊಟ್ಟಿರ್ತಕ್ಕಂತಹ ಹವಿಸಿನ ಈ ಮಹಾ ವಿಶೇಷವಾಗಿರ್ತಕ್ಕಂಥ ಸೌಗಂಧದಲ್ಲಿ ಎಲ್ಲವೂ ದೂರ ಎಂಬತಕ್ಕಂತಹ ಒಂದು ಮನಸ್ಥಿತಿಯಿಂದ ಸುತ್ತಮುತ್ತ ಈ ಭಾಗದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಕೊರಗಜ್ಜನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಾಯಿ ದುರ್ಗಾ ಪರಮೇಶ್ವರಿ ಅನುಗ್ರಹ ಉಂಟಾಗಲಿ. ತುಳುನಾಡಲ್ಲಿ ಆ ಕೀರ್ತನೆ ಹಾಡಿದಂಥ ಆ ಶಿಶು ಎಷ್ಟು ಮುದ್ದಾದಂಥ ಸ್ವರ ಅದು. ಕೊರಗಜ್ಜನ ಬಗ್ಗೆ ಇಡೀ ರಾಜ್ಯ ದೇಶ ಕೊಂಡಾಡುವಂಥ ರೀತಿ ಆ ಒಂದು ಸ್ವರದಲ್ಲೇ ಅಷ್ಟು ಅದ್ಭುತವಾಗಿ ಆಕರ್ಷಣೆ ಮಾಡುವಂಥ ರೀತಿ ಕೊರಗಜ್ಜನೇ ಅವನ ಹೃದಯದಲ್ಲಿ ನಿಂತು ಆ ಹಾಡನ್ನು ಹಾಡಿಸದ್ನೋ ಏನೋ ಎಂಬಂಥ ರೀತಿಯಲ್ಲಿ ನಾನು ಸಹಿತ ಆ ಕೀರ್ತನೆಯನ್ನು ಕೇಳಿದ್ದೇನೆ. ಸಾಕಷ್ಟು ಬಾರಿ ಯೂಟ್ಯೂಬ್ ಚೆಕ್ ಮಾಡುವಾಗ ಯೂಟ್ಯೂಬಲ್ಲಿ ಈ ಹಾಡು ಬರ್ತಾ ಇರುತ್ತೆ, ನಾನು ಕೇಳಿದ್ದೇನೆ. ಅಂತಹ ಒಬ್ಬ ಮಾಂತ್ರಿಕ, ಜೊತೆಗೆ ಪ್ರತಿಯೊಬ್ಬರ ಕಷ್ಟವನ್ನು ಅರಿತವರಿಗೆ ಶೀಘ್ರ ಪರಿಹಾರವನ್ನು ಕೊಡುವಂತಹ ಮಹಾನ್ ಚೇತನ ಶಕ್ತಿ ಕೊರಗಜ್ಜ. ಅಂತಹ ಕೊರಗಜ್ಜನ ಭಕ್ತ ನಾನು ಸಹಿತ. ಯಾಕೆಂದರೆ ಕಳೆದ ಬಾರಿ ನಾನು ಮಂಗಳೂರಿಗೆ ಬಂದಾಗ ಕೊರಗಜ್ಜನ ಕ್ಷೇತ್ರಕ್ಕೆ ಹೋಗಿ ಬಂದ್ವಿ. ಅಲ್ಲೂ ಸಹಿತ ಕೊರಗಜ್ಜನ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಅಲ್ಲಿ ನಡೆದಂತಹ ಒಂದು ವಾಗ್ದಾನ ಎಂಬತಕ್ಕಂಥದ್ದು ಅಥವಾ ಕೊರಗಜ್ಜನ ಆವೇಶ ಎಂಬತಕ್ಕಂಥದ್ದನ್ನು ನೋಡಿ ಆನಂದವಾಯಿತು. ಕೊರಗಜ್ಜನ ಪಾತ್ರಧಾರಿಗಳನ್ನು ಸಹಿತ ಆನಂದ ಆಯಿತು. ಹಾಗೆ ಕೊರಗಜ್ಜನ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿ ಆಗಲಿ ಎಂಬತಕ್ಕಂಥ ಮನಸ್ಸಂಕಲ್ಪನೂ ಅಲ್ಲಾಯಿತು. ಅಂತಹದ್ರಲ್ಲಿ ಇವತ್ತಿನ ದಿವಸ ಈ ಕಾಯಕಕ್ಕೆ ಬಂದದ್ದು ನನಗೆ ಬಹಳ ಸಂತೋಷವೇ ಸರಿ. ಆದರೂ ಬಹಳ ಹೊತ್ತಿನಿಂದ ಇದ್ದೀರಿ. ತಾವೆಲ್ಲ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಹೇಳ್ತಕ್ಕಂಥದ್ದೇ ಒಂದು ವಿಶೇಷವಾದಂಥ ಕಲ್ಪ. ಎಲ್ಲಿಂದ ಎಲ್ಲಿ ನೋಡಿದ್ರೂ ಪ್ರವಚನಗಳು ನಿರಂತರವಾಗಿ ನಡೀತಾ ಇರುತ್ತೆ. ಆದರೆ ಸಮಸ್ಯೆಗೊಂದು ಪರಿಹಾರ ಬೇಕಾಗಿದೆ. ಆ ಪರಿಹಾರಕ್ಕಾಗಿ ಇವತ್ತಿನ ದಿವಸ ನನ್ನ ಸಮಯವನ್ನು ಪರಿಹಾರ ಮಾರ್ಗವಾಗಿ ಕೊಡ್ತಾ ಇದ್ದೇನೆ.
ನನಗೆ ಮಹರ್ಷಿ ಆನಂದ ಗುರೂಜಿಯವರನ್ನು ನೋಡುವುದಕ್ಕೆ ತುಂಬ ಇಷ್ಟ. ಅವರನ್ನು ನೋಡಲೇಬೇಕೆಂಬ ಹಠದಿಂದ ಬಂದಿದ್ದೇನೆ. ಅವರು ಈ ಜನ್ಮದಲ್ಲಿ ಬಂದದ್ದೇ ಜನರನ್ನು ಒಳ್ಳೇದು ಮಾಡೋದಕ್ಕೋಸ್ಕರ ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಅವರನ್ನು ಕನಸಿನಲ್ಲಿ ನೋಡಿದ್ದೀನಿ ಪೂಜೆ ಮಾಡುವುದನ್ನು, ಆದರೆ ನಿಜ ನೋಡಿಲ್ಲ. ಆ ಕನಸು ಈಗ ನನಸಾಗ್ತಾ ಇದೆ. ಅವರನ್ನು ನಿಜವಾಗಿಯೂ ನೋಡಬೇಕೆನ್ನುವ ಆಸೆಯಿಂದ ಬಂದಿದ್ದೇನೆ. ಜಿ ಕನ್ನಡದಲ್ಲಿ ನಾವು ಆನಂದ ಗುರೂಜಿಯ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೇವೆ. ಅವರು ಹಲವು ಕಡೆ ಹೋಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಕೆಲವೊಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೋ ಕಾರ್ಯಕ್ರಮ ಭಾರಿ ಅಚ್ಚುಕಟ್ಟಿನಲ್ಲಿ ನೆರವೇರಿಸ್ತಾ ಉಂಟು. ನಾವು ಯಾವಾಗಲೂ ಜಿ ಕನ್ನಡ ವಾಹಿನಿಯಲ್ಲಿ 8 ಗಂಟೆಯಿಂದ 9:30 ಗಂಟೆ ತನಕ ಪ್ರೋಗ್ರಾಮ್ ನೋಡ್ತಾ ಇರ್ತೇವೆ. ಯಾರಾದರೂ ನಿಮ್ಮ ಸಮಸ್ಯೆಗಳಿಗೆ ಪ್ರಶ್ನೆಯನ್ನು ಕೇಳುವಂಗಿದ್ರೆ ಆ ಪ್ರಶ್ನೆ ಸಾಮೂಹಿಕವಾಗಿ, ಸಾರ್ವತ್ರಿಕವಾಗಿ, ಸರ್ವರಿಗೂ ಅನುಕೂಲವಾಗುವಂತಹ ಪ್ರಶ್ನೆ ನಿಮ್ಮಿಂದ ಬಂದರೆ ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಹಲೋ ಸ್ವಾಮೀಜಿ, ನಿಮಗೆ ಕೋಟಿ ಕೋಟಿ ನಮನಗಳು. ನಮಸ್ತೆ ತಾಯಿ, ಹೇಳಮ್ಮ. ನಮ್ಮ ಮನೆಯಲ್ಲಿ ಸುಖ ಶಾಂತಿಯೇ ಇಲ್ಲ. ಆದರೆ ಒಂದು ಮಾತು, ಇಡೀ ಲೋಕವೇ ಒಳ್ಳೇದು ಮಾಡಬೇಕು. ನೀವು ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಸ್ವಾಮೀಜಿ. ನಿಮಗೆ ಕೋಟಿ ಕೋಟಿ ನಮನಗಳು. ತುಂಬ ಸಂತೋಷ. ನಿಮ್ಮ ಮನೆ ಪರಿಸ್ಥಿತಿ, ನಿಮ್ಮ ಚಿಂತನೆ ಬಿಟ್ಟು ಸಮಾಜದ ಒಳಿತಿಗಾಗಿ ಕೇಳುವಂತಹ ಈ ಪ್ರಶ್ನೆ ಆದ್ದರಿಂದ ಇದು ಖಂಡಿತವಾಗಲೂ ನಿಮ್ಮ ಕುಟುಂಬ ಚೆನ್ನಾಗಿದ್ದೇ ಇರುತ್ತೆ. ಯಾವತ್ತೂ ಮಾಂ ರಕ್ಷಂತು ಯಜಮಾನಂ ರಕ್ಷಂತು ಸರ್ವಂ ರಕ್ಷಂತು. ಹಾಗೆ ನಾನು ಚೆನ್ನಾಗಿದ್ದು, ಯಜಮಾನರು ಚೆನ್ನಾಗಿದ್ದು, ಸಭೆ ಚೆನ್ನಾಗಿರಬೇಕು ಎಂಬತಕ್ಕಂಥದ್ದು ಒಂದು ನಾಡ ಕಲ್ಪನೆ ಇದೆ. ಅಂತಹದ್ರಲ್ಲಿ ನಿಮ್ಮ ಕಲ್ಪನೆ ನನಗಿನ್ನ ನನ್ನ ಕುಟುಂಬ, ನನ್ನ ಪರಿವಾರ ಎಲ್ಲರೂ ಚೆನ್ನಾಗಿರಬೇಕು ಅನ್ನತಕ್ಕಂಥ ಒಂದು ಭಿನ್ನತೆ ಇದೆಯಲ್ಲ, ಅದಕ್ಕಾಗಿ ಇಂತಹ ಒಂದು ಮಂತ್ರಕ್ಷೇತ್ರಗಳು, ಇಂತಹ ಒಂದು ತಂತ್ರಕ್ಷೇತ್ರಗಳು, ಕೊರಗಜ್ಜನ ಮೂಲ ಕ್ಷೇತ್ರಗಳು ಇವತ್ತಿನ ದಿವಸ ಸಾಕಷ್ಟು ನಿಂತಿರ್ತಕ್ಕಂಥದ್ದು ಏನಕ್ಕೋಸ್ಕರ ಅಂದರೆ, ಯಾರೊಬ್ಬರ ಕಷ್ಟ ಅಂತ ಬಂದರೆ ಕೈ ಹಿಡಿದು ನಡೆಸಲಿಕ್ಕಾಗಿ, ಅವರ ಜೀವನಕ್ಕೆ ದಾರಿ ಕೊಡಲಿಕ್ಕಾಗಿ. ಆದರೂ ನಿಮ್ಮ ಸ್ವರತರಂಗ ಪ್ರಕಾರ ತಾವು ಹೇಳಿದಂತಹದ್ದು ನಿಮ್ಮೊಳಗೆ ಸಾಕಷ್ಟು ನೋವನ್ನಿಟ್ಕೊಂಡು ಸಭೆಗೆ ಅನುಕೂಲ ಆಗಲಿ, ಸಮಾಜಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ನಿಮ್ಮ ಮಾತಿಗೆ ಖಂಡಿತ ಒಳಿತಾಗತ್ತೆ. ಆಗಲೇ ಅಶ್ವತ್ಥ ವೃಕ್ಷದ ಎಲೆಯಿಂದ ನನ್ನೊಂದು ಭಾವಚಿತ್ರವನ್ನು ಮಾಡಿಕೊಟ್ನಲ್ಲ ಹುಡುಗ, ಅದು ಸಾಮಾನ್ಯವಾದಂಥ ಅಶ್ವತ್ಥ ಅಲ್ಲ. ಅದೇ ಅಶ್ವತ್ಥದ ಎಲೆಯಿಂದ ನಮ್ಮಗಳಲ್ಲಿರ್ತಕ್ಕಂಥ ಕರ್ಮಫಲವನ್ನು ದೂರ ಮಾಡ್ಕೊಳ್ಬಹುದು. ಅಂತಹ ತಂತ್ರಸಾರವನ್ನು ಈಗ ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ನೀವು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ, ಇನ್ನೂ 4-6 ಜನಕ್ಕೆ ವಿಚಾರ ಮುಟ್ಟಿಸಿ. ಯಾಕೆಂದರೆ ಯಾವುದೇ ತಂತ್ರಗಳನ್ನು ತಿಳ್ಕೊಂಡು ಅದು ನಿಮಗಷ್ಟೇ ಸೂಕ್ತವಾಗಬಾರ್ದು ಅಥವಾ ಇಲ್ಲಿಗಷ್ಟೇ ಮುಗಿಬಾರ್ದು. ಇಡೀ ರಾಜ್ಯ, ದೇಶ, ಹೊರದೇಶಗಳಲ್ಲಿ ಯಾರೊಬ್ಬರು ಸಂಕಷ್ಟದಲ್ಲಿದ್ದರೂ ಅವ್ರ ಕಷ್ಟಕ್ಕೊಂದು ಸೂಕ್ತ ಪರಿಹಾರ ಸಿಗಬೇಕು. ಅದಕ್ಕಾಗಿ ಒಂದು ಅರಳಿ ಎಲೆ, ಅಶ್ವತ್ಥದ ಎಲೆ, ಅಶ್ವತ್ಥದ ಎಲೆಗೆ ಅರಿಶಿನ ಕೊಂಬಿನಿಂದ ಗಂಧ ತಕ್ಕೋಬೇಕು. ಅರಿಶಿನ ಕೊಂಬು ನೋಡಿದಿರಲ್ಲ, ಇಲ್ಲಿ ನಿಮಗೆ ಏನು ಅರ್ಥ ಆಗಲಿಲ್ಲ ಅದು ಮತ್ತೊಂದು ಧ್ವನಿ ನಾನು ಹೇಳಿದ್ರೆ ನಾನು ಪರ್ಯಾಯ ಪದ ಹೇಳ್ತೇನೆ. ಅರಿಶಿಣದ ಕೊಂಬಿಂದ ಗಂಧ ತೆಗಿಬೇಕು, ಅರಳಿ ವೃಕ್ಷದ ಎಲೆ ತರಬೇಕು, ಅಂದರೆ ಅಶ್ವತ್ಥದ ಎಲೆ ತರಬೇಕು, ಎಲೆಯನ್ನು ಚೆನ್ನಾಗಿ ಶುದ್ಧಿ ಮಾಡಬೇಕು, ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು, ಕೂತ್ಕೊಂಡು ಅದರಲ್ಲಿ 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೀಬೇಕು. ಆಯ್ತು ಸ್ವಾಮೀಜಿ. 6 ರೇಖೆ ಇರ್ತಕ್ಕಂಥ ನಕ್ಷತ್ರವನ್ನು ಬರೆದು ನಕ್ಷತ್ರದ ಮಧ್ಯದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರಿಬೇಕು. ಗಮ್, ಗ ಪಕ್ಕದಲ್ಲಿ 0. ಆ ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಬರೆದು ಅದರ ಮೇಲೆ ಪ್ರತಿ ದಿವಸ 21 ಗರಿಕೆ, 9 ಬಿಳಿ ಎಕ್ಕದ ಹೂ, 9 ಕೆಂಪು ಹೂ, ಇದನ್ನ 21 ದಿವಸ 21 ಎಲೆಗಳಾಗಿ ನೀವು ಮಾಡಬೇಕು. 21 ಎಲೆ 21 ದಿನ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿನಿತ್ಯ ಕಡಲೆಕಾಳು, ಬೆಲ್ಲ, ತುಪ್ಪ ಇದನ್ನು ನೈವೇದ್ಯಕ್ಕಿಡಬೇಕು. 21 ದಿನ ಆದ ನಂತರ ಆ ಹೂಗಳನ್ನು, ಆ ಎಲೆಯನ್ನು ಸಂಪೂರ್ಣವಾಗಿ ಹರಿಯುವ ನೀರು, ಸಮುದ್ರ ಇಂತಹ ಕಡೆ ಹಾಕಬೇಕು. ಆದರೆ ಪ್ರತಿನಿತ್ಯದ ಸಂಕಲ್ಪ ನಿಮ್ಮ ಕಾಯಕ, ನಿಮ್ಮ ಸಂಕಷ್ಟ ಏನಿದೆ ಎಂಬತಕ್ಕಂಥದ್ದನ್ನು ಆ ಎಲೆಯ ಸಾನ್ನಿಧ್ಯದಲ್ಲಿ ಹೇಳಬೇಕು. ಅದನ್ನು ಪೂರ್ವಾಭಿಮುಖವಾಗಿ ಕೂತೇ ಮಾಡಬೇಕು. ಈ ಅನುಷ್ಠಾನ ಮಾಡುವಂತಹ ಕಾಲದಲ್ಲಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಉಚ್ಚರಿಸೋದ್ರಿಂದ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆದಾಗ್ಲಿ ತಾಯಿ. ಕೋಟಿ ಕೋಟಿ ನಮಸ್ತೆ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ. ಗುರುಜಿ, ನಾನು 7 ವರ್ಷದಿಂದ ಕಾರ್ಯಕ್ರಮ ನೋಡುತ್ತಿದ್ದೇನೆ. ನನಗೆ ತುಂಬಾ ಹದಗೆಟ್ಟಿತ್ತು ಆರೋಗ್ಯ. ನಿಮ್ಮನ್ನು ನೋಡಿ, ನಿಮ್ಮ ಅನುಷ್ಠಾನ ಎಲ್ಲ ಮಾಡಿದ ಮೇಲೆ ನನಗೆ ತುಂಬಾ ಸರಿಯಾಗಿದೆ. ತುಂಬಾ ಸಂತೋಷ. ನೀವು ಆನಂದವಾಗಿದ್ದು ನನ್ನ ಕಾರ್ಯಕ್ರಮ 7 ವರ್ಷದಿಂದ ನೀವು ನೋಡ್ತಾ ಇದ್ದೇನೆ, ಬಿಡಾದೆ ನೋಡ್ತೇನೆ. ಒಳ್ಳೇದಾಗ್ಲಿ. ಅದರೊಳಗೆ ಹೇಳುವಂತ ನಾನು ಸಜೀಪದಿಂದ ಬಂದಿದ್ದೇನೆ, ಸಜೀಪದಿಂದ. ಹೌದಾ ತಾಯಿ? ಒಳ್ಳೇದಾಗ್ಲಿಮ್ಮ. ನನ್ನ ಮಗ ಕೂಡ ಬಂದಿದ್ದಾನೆ ಗುರುಜಿ. ಒಳ್ಳೇದಾಗ್ಲಿ. ನನ್ನ ಗಂಡನಿಗೆ ಕೂಡ ನೀವು ತುಂಬಾ ಇಷ್ಟ ಗುರುಜಿ. ಒಳ್ಳೇದಾಗ್ಲಿಮ್ಮ, ಒಳ್ಳೇದಾಗ್ಲಿ. ನನ್ನ ಮಗನಿಗೆ ಆಯ್ತು ಗುರುಜಿ.
ನಿಮಗೆ ನಿಮ್ಮ ಪರಿವಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರನ್ನು ಪ್ರಾರ್ಥಿಸ್ತೀನಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಕೋಟಿ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಾನು ನನ್ನ ಸಂಸಾರದಿಂದ ಒಂದು ಸಾಲವನ್ನು ತೆಗೆದುಕೊಂಡು ತುಂಬಾ ದುಃಖದಲ್ಲಿ ಇದ್ದೇನೆ ಸ್ವಾಮಿ. ನನಗೆ ಅದನ್ನು ಕೊಡುವರ ಹಿಂದೆ ತಿರುಗಿಸಿ ಕೊಡುತ್ತಾರೆ. ನಾನು ಬೇರೊಬ್ಬರಿಗೆ ಕೊಟ್ಟಿದ್ದೇನೆ. ಚಿಂತೆ ಮಾಡಬೇಡ ತಾಯಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಸಿಗುದಿಲ್ಲ ಗುರುಜಿ ನೀವು. ಇಲ್ಲಮ್ಮ, ನಾನು ಇವತ್ತು ನಿಮ್ಮ ಮುಂದೆನೇ ಬಂದಿದ್ದೇನೆ. ನಿನ್ನಂತ ತಾಯಿಯಂದ್ರ ಪಡೋ ಸಂಕಟ ನೋಡಿ ನಾವು ಯಾವುದೇ ಭಾಗದಲ್ಲಿ ಏನೇ ಕಾರ್ಯಕ್ರಮ ಆದರೂ, ಕಾರ್ಯಕ್ರಮ ಯಾವುದೇ ಮೂಲೆಗಿದ್ರು ಆಗಲೇ ಕಮಲಾಕರ ಅಸ್ರಣ್ಣರವರು ಹೇಳಿದ್ರು, ಎಲ್ಲಿಂದ ಎಲ್ಲೇ ಆದರೂ ಸಹಿತ ಯಾವುದೇ ಸಣ್ಣ ಕುಗ್ರಾಮ ಆದರೂ ಸಹಿತ ಈ ನಿಮ್ಮ ಆನಂದ್ ಗುರುಜಿಯವರು ಬರ್ತಾರೆ, ಬಂದು ನಿಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಇಲ್ಲಿ ಏನೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅದಕ್ಕೊಂದು ಪರಿಹಾರವನ್ನು ತಿಳಿಸುವಂತ ಕಾಯಕ ನಂದು. ನೀನು ಹೇಳಿದಲ್ಲ, ಈ ಹಣದ ಸಮಸ್ಯೆ ಇದ್ದು ಸಂಕಟ ಅನುಭವಿಸ್ತಾ ಇದೆಯಲ್ಲ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಈ ಸಂಕಟದಿಂದ ಯಾರೇ ಆದರೂ ಸಹಿತ ಬೇಗ ಹೊರಬರಬೇಕಾದ್ರೆ ಕಮಲಾಕ್ಷಿ ಬೀಜ ಇದೆಯಲ್ಲ, ಕಮಲಾಕ್ಷಿ ಬೀಜ ಗೊತ್ತಾ ನಿನಗೆ? ಕಮಲಾಕ್ಷಿ ಬೀಜ ನೀವು ಹೇಳಿದ್ರು ನಮ್ಗೆ ಗೊತ್ತಾಗುದಿಲ್ಲ ಸರ್, ಅದು ಬೀಜ ಯಾವುದು? ಈಗ ಲೋಟಸ್ ಹೂವ ಗೊತ್ತಾ ನಿಮಗೆ? ಕಮಲದ ಹೂವ. ಕಮಲದ ಹೂವ ಯಾರು ಗೊತ್ತು? ಕೈ ಎತ್ತಿ. ಕಮಲದ ಹೂವ ನೋಡಿರೋರು ಯಾರು? ಎಲ್ಲರೂ ನೋಡಿದ್ದೀರಿ. ಅದೇ ಆ ಕಮಲದ ಹೂವಿನ ಬೀಜ, ಅದರ ಸೀಡ್ಸ್. ಹೌದು, ಅದು ಇಲ್ಲಿ ಸಿಗುದಿಲ್ಲ ಗುರುಜಿ. ಸಿಗುತ್ತಮ್ಮ. ಇವತ್ತು ಆನಂದ್ ಗುರುಜಿಯವರು ಹೇಳೋ ಎಲ್ಲಾ ಪದಾರ್ಥ ಎಲ್ಲಾ ಭಾಗಗಳಲ್ಲೂ ಸಿಗುತ್ತೆ. ನೀವು ಕೇಳಬೇಕು ಅಷ್ಟೇನೆ. ಕಮಲಾಕ್ಷಿ ಬೀಜನ ಕೇಳಿ. ಕಮಲಾಕ್ಷಿ ಬೀಜವನ್ನ 9 ದಿವಸ ಸುಂದರವಾದಂತಹ ಒಂದು ತಾಮ್ರದ ತಂಬಿಗೆನ ಶುದ್ಧಿಯಾಗಿರ್ತಕ್ಕಂಥ ಜಲದಲ್ಲಿ ಕಮಲಾಕ್ಷಿ ಬೀಜವನ್ನ ಅದರಲ್ಲಿ ಹಾಕಿ ದಿನಕ್ಕೆ 1 ಕಾಳು ಉಪ್ಪು, ಒಂದೇ 1 ಕಾಳು ಉಪ್ಪನ್ನ ದೃಷ್ಟಿ ತೆಗೆದು ಮನೆಗೂ ದೃಷ್ಟಿ ತೆಗೆದು ಆ ತಾಮ್ರದ ತಂಬಿಗೆಗೆ ಹಾಕಿ 9 ದಿವಸ ಆದಮೇಲೆ ಆ ಒಳಗಿರ್ತಕ್ಕಂಥ ಉಪ್ಪು, ನೀರು, ಕಮಲಾಕ್ಷಿ ಬೀಜ ಒಟ್ಟಿಗೆ ಅದನ್ನ ದೃಷ್ಟಿ ತೆಗೆದು ಯಾವ್ದಾದ್ರು ಒಂದು 3 ದಾರಿ ಸೇರುವಂತ ಸರ್ಕಲ್ ಅಲ್ಲಿ ಅದನ್ನ ಬಾರ್ಲ್ ಹಾಕ್ಬಿಡಿ. ಅಂದ್ರೆ ಯಾರು ತುಳಿದಿದ್ದಂತ ಸ್ಥಳದಲ್ಲಿ ಆ ನೀರನ್ನ ಚೆಲ್ಬಿಡಿ. ಪುನಃ ತಾಮ್ರ ತಮ್ಗೆ ಮನೆಗೆ ತಗೊಂಬನ್ನಿ, ಶುದ್ಧಿ ಮಾಡಿ. ಅದಾದ 9 ದಿವಸ ಯಾರಾದ್ರೂ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರೋ ಮಕ್ಕಳಿಗೆ ಏನಾದ್ರು ಒಂದು ತಿನ್ಲಿಕ್ಕೆ ಕೊಡಿ. ಇಷ್ಟು ಮಾತ್ರ ಮಾಡಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಸಿಗುತ್ತೆ. ಆಯ್ತು ಗುರುಜಿ. ಮೂರು ಹೆಣ್ಣು ಮಕ್ಕಳು ಗುರುಜಿ, ಅವರಿಗೆ ಹುಷಾರಿಲ್ಲ. ನಾನು ಒಬ್ಬಳ ಉತ್ಪಾದನೆಯಿಂದ ನಾನು ಸಂಸಾರದ ಅದು ಹಣ ಸಿಗ್ಬೋದಾ ಗುರುಜಿ? ಅನುಕೂಲ ಆಗುತ್ತಮ್ಮ, ನಿನಗೆ ಮೋಸ ಆಗೋದಿಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನೀನು ಕೇಳಿದಂತ ಪ್ರಶ್ನೆಗೆ ಶೀಘ್ರವಾಗಿ ಕೊರಗಜ್ಜನ ಕ್ಷೇತ್ರದಲ್ಲಿ ಕೊರಗಜ್ಜನ ಅನುಗ್ರಹ ನಿನಗಿದೆ. ನಿನಗೆ ಖಂಡಿತ ಒಳ್ಳೇದಾಗತ್ತೆ. ಧೈರ್ಯವಾಗಿರಮ್ಮ. ತುಳುನಾಡದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತರೆಡಾತ್ತೋ ಜಾಲೆ ಕರುಣಿನೇ ಸತ್ಯದ ಮೂರ್ತಿಯೇ ಧರ್ಮನು ಕಾಪುಲೇ ಈ ಕುತ್ತಾರು ಪದವುಡುಂತಿ ಮಹಾಶಕ್ತಿಯೇ. ಸ್ವಾಮೀಜಿ ಇರೇಗದು ಸಾವಿರ ಕೋಟಿ ಕೋಟಿ ನಮಸ್ಕಾರ ಸ್ವಾಮೀಜಿ. ಯಾನ್ ಏಪಲ ಇರ್ನ ಟಿವಿ ತೂವೊಂದುಲ್ಲೆ ಆನ ಫೋನ್ ಮಲ್ಪಡಂಗೆ ಆಪುಜಿ. ಕನ್ನಡದಲ್ಲಿ ಫೋನ್ನಲ್ಲಿ ನಾನು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ನನಗೆ ಹುಟ್ಟುವಾಗ ದೇವರು ಕೈ ಕಾಲು ಎಲ್ಲ ಸರಿ ಕೊಟ್ಟಿದ್ದಾರೆ. ನನಗೆ ಒಬ್ಬಳು ಮಗಳಿದ್ದಳು, ಅವಳನ್ನು ಮದುವೆ ಮಾಡಿ ಕೊಟ್ಟ ಮೇಲೆ ಅವಳಿಗೊಂದು ನನಗೊಂದು ಮೊಮ್ಮಗು ಹುಟ್ಟಿದ ಮೇಲೆ ನನಗೆ 1 ವರ್ಷದ ಮೊಮ್ಮಗು ಆಯಿತು. ಆಮೇಲೆ ನನ್ನ ಕೈ ಹೀಗೆ ಆಯಿತು, ಆಪರೇಷನ್ ಆಗಿ ನನಗೆ ಈಗ ಕೈ ಮೇಲೆ ಹೋಗುದಿಲ್ಲ. ಸ್ವಾಮೀಜಿ ನಿಮ್ಮ ಕಾಲ ಇಡಬೇಕು ಅಂತ ನಾನು ದೂರದಿಂದ ಬಂದಿದ್ದೇನೆ, ಬೀಚ್ ರೋಡಿನಿಂದ. ನನಗೆ ನಿಮ್ಮ ಆಶೀರ್ವಾದ ಬೇಕು ಸ್ವಾಮೀಜಿ. ಒಳ್ಳೇದಾಗ್ಲಿ ತಾಯಿ. ಸ್ವಲ್ಪ ಈ ಕಡೆ ಬಾಮ್ಮ, ಒಂಚೂರು ಈ ಕಡೆ ಬಾ, ಈ ಕಡೆ ಬಾ, ಸ್ವಲ್ಪ ದಾರಿ ಮಾಡಿಕೊಡಿ. ನಮ್ಗೆ ನಿಮ್ಮೊಂದು ಆಶೀರ್ವಾದ ಚಂದದಿಂದ ನಮ್ಗೆ ಬೇಕು ಸ್ವಾಮೀಜಿ. ನನ್ನ ಕೈ ಮೇಲೆ ಹೋಗುದಿಲ್ಲ, ಇಷ್ಟೇ. ಇದು ಯಾವಾಗಿಂದ ಆಯ್ತಮ್ಮ ಈ ತರ? ಈಗ 13 ವರ್ಷ ಆಯ್ತು ಸ್ವಾಮೀಜಿ. ನನಗೆ ಹೀಗಾಗಿ ಕೈ ಆಪರೇಷನ್ ಆದ ಮೇಲೆ ನನ್ನ ಕೈ ಹೀಗೆ ಆದದ್ದು. ಒಂದು 4 ವರ್ಷ ಸರಿ ಇತ್ತು, ಮತ್ತೆ ಹೀಗೆ ಆಯ್ತು. ಮೇಲೆ ಹೋಗುದಿಲ್ಲ ಸ್ವಾಮೀಜಿ. ನನ್ಗೆ ಇದಕ್ಕೆ ಡಾಕ್ಟರ್ ಏನ್ ಹೇಳ್ತಾರಮ್ಮ? ಅವ್ರು ಹೇಳ್ತಾರೆ ಅದಕ್ಕೆ ನಿಮ್ಮ ಎಕ್ಸೈಸ್ ಕಡಿಮೆ ಆಯ್ತು, ಹಾಗೆ ಅದು ಹಾಗೆ ಅಂತ ಹೇಳ್ತಾರೆ ಸ್ವಾಮೀಜಿ. ನನಗೆ ಮತ್ತೆ ನನಗೆ ತಲೆ ಕಟ್ಟಲಿಕ್ಕೆ ಆಗುದಿಲ್ಲ, ಸೀರೆ ಉಡಿಲಿಕ್ಕೆ ಆಗುದಿಲ್ಲ ಸರಿಯಾಗಿ. ಈಗ ನನಗೆ 1-2 ಬೆರಳು ಸಹ ಸರಿ ಬಲ ಬರುದಿಲ್ಲ. ಇಲ್ಲಮ್ಮ, ಇದಕ್ಕೆ ಒಂದು ಕೆಲಸ ಮಾಡು. ಈ ಭಾಗದಲ್ಲಿ ಮೇಕೆ ಸಿಗುತ್ತಾ? ಆಡಿನ ಹಾಲು ಮತ್ತೆ ಬೆಳ್ಳುಳ್ಳಿ ರಸ, ಅವೆರಡು, ಮತ್ತೆ ಈ ನುಗ್ಗೆ ಸೊಪ್ಪು ಇರುತ್ತಲ್ಲ, ಹೌದು ಸ್ವಾಮೀಜಿ, ಆ ನುಗ್ಗೆ ಸೊಪ್ಪಿನ ಬೇರ್ ಇರಬೇಕು. ನುಗ್ಗೆ ಸೊಪ್ಪಿನ ಮರದ ಬೇರು, ಆ ಬೇರ್ ಗಂಧ ತೆಗೆದು ಆಡಿನ ಹಾಲಲ್ಲಿ ಮಿಶ್ರಣ ಮಾಡಿ ಅದನ್ನ ನೀನು ಆಹಾರ ಬೆಳಿಗ್ಗೆ ಬರೀ ಹೊಟ್ಟೆಲ್ ತಗೋಬೇಕು. ಆಯ್ತು ಸ್ವಾಮೀಜಿ. ಇದನ್ನ ತಗೊಳ್ತಾ ಬಾ. ಆಮೇಲೆ ಪ್ರತಿದಿನ ಈ ಅಂಕೋಲ ತೈಲ ಅಂತ ಸಿಗುತ್ತೆ. ಅಂಕೋಲ ತೈಲವನ್ನ
ಅದನ್ನು ಅಂಗಡಿಯಲ್ಲಿ ಸಿಗುತ್ತೆ. ಅದಕ್ಕೆ ಸ್ವಲ್ಪ ಪಚ್ಕರ್ಪುರ ಮಿಶ್ರಣ ಮಾಡ್ಕೊಳ್ಳಿ. ಆಯುರ್ವೇದಿಕ್ ಶಾಪಲ್ಲಿ ಹೋಗಿ ಅಂಕೋಲಾ ತೈಲ ಅಂತ ಕೇಳಿ. ಆ ಅಂಕೋಲಾ ತೈಲಕ್ಕೆ ಪಚ್ಕರ್ಪುರ ಮಿಶ್ರಣ ಮಾಡಿಕೊಂಡು ಅದಕ್ಕೆ ಒಂದೆಲಗ ಸೊಪ್ಪು ಅಂತ ಸಿಗುತ್ತೆ. ಆ ಒಂದೆಲಗ ಸೊಪ್ಪಿನ ರಸವನ್ನು ಅದರಲ್ಲಿ ಹಾಕಿ ಅದನ್ನ ಕೈಗೆ ಲೇಪನ ಮಾಡ್ತಾ ಬನ್ನಿ, ಕೈಗೆ ಹಚ್ತಾ ಬನ್ನಿ. ಇದು ಶೀಘ್ರವಾಗಿ ನಿಮಗೆ ಅನುಕೂಲ ಆಗುತ್ತೆ. ಆಯ್ತು ಸ್ವಾಮೀಜಿ, ಒಳ್ಳೇದಾಗ್ಲಿ ತಾಯಿ. ನಿಮ್ಗೆ ಕೋಟಿ ಕೋಟಿ ನಮಸ್ಕಾರ ಸ್ವಾಮೀಜಿ. ಮತ್ತೆ ನನಗೆ ನಿಮ್ಮನ್ನು ನೋಡಲು ಅವಕಾಶ ಮಾಡಿಕೊಟ್ಟಂತ ಈ ಕೊರಗಜ್ಜನ ಮತ್ತು ಲೋಕೇಶನ ಅವರಿಗೆ ಮತ್ತೆ ಈ ಮಂಡಲದವರಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರ. ನಾನು ನಿಮ್ಮನ್ನು ಬದುಕಿ ನೋಡುತ್ತೇನೆ ಅಂತ ನಾನು ನೆನೆದಿಲ್ಲ. ದಿನ ನಿಮ್ಮ ಟಿವಿಯಲ್ಲಿ ನಾನು ನೋಡ್ತೇನೆ, ಫೋನ್ನಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ಅದಕ್ಕೆ ನನಗೆ ನಿಮ್ಮನ್ನು ನೋಡಲು ಅವಕಾಶ ಕೊಟ್ಟಿದ್ದವರಿಗೆ ಕೋಟಿ ಕೋಟಿ ನಮಸ್ಕಾರ ನನ್ನದು ಸ್ವಾಮೀಜಿ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿಮ್ಮ. ಆಮೇಲೆ ಕೊರಗಜ್ಜನ ಈ ಪವಾಡ ಕ್ಷೇತ್ರದಲ್ಲಿ ಇಲ್ಲಿನ ಅನ್ನಪ್ರಸಾದವನ್ನು ಹೊಟ್ಟೆ ತುಂಬ ಊಟ ಮಾಡಬೇಕು. ಯಾರೂ ಒಂದು ಅಗಳನ್ನವನ್ನು ಚೆಲ್ಲಬಾರ್ದು, ಹಾಗೆ ಯಾರೂ ಬರೀ ಹೊಟ್ಟೆಯಲ್ಲಿ ಹೋಗಬಾರ್ದು. ನಿಮ್ಮ ಜೊತೆ ಊಟಕ್ಕೆ ನಾನು ಬರ್ತೇನೆ, ನಾವೆಲ್ಲ ಕೂತು ಊಟ ಮಾಡೋಣ. ಯಾಕೆಂದರೆ ಈ ಪ್ರಸಾದವನ್ನು ಇವತ್ತು ಎಲ್ಲರೂ ಕಣ್ಣಿಗೊತ್ಕೊಂಡು ಪ್ರಸಾದ ಊಟ ಮಾಡಬೇಕು. ಈ ಅನ್ನದ ಅಗಳಿನ ಬೆಲೆ ಬಹಳ ವಿಶೇಷವಾಗಿದೆ. ಇಷ್ಟು ದೂರ ಇದು ದಟ್ಟವಾದ ಅರಣ್ಯ ಇದ್ದಂಗಿದೆ. ಈ ಕಾಡಲ್ಲಿ ಬಂದು ಇಲ್ಲಿ ಕೊರಗಜ್ಜನ ಕ್ಷೇತ್ರವಾಗಿ ಈ ಕ್ಷೇತ್ರದಲ್ಲಿ ನಡೆದಂತಹ ಈ ಮಹಾಪ್ರಸಾದ ಸರ್ವರಿಗೂ ಮಹಾಪ್ರಸಾದವಾಗಿರಲಿ. ಒಳ್ಳೇದಾಗ್ಲಿ. ಗುರುಜಿ ನಮಸ್ಕಾರ. ನಮಸ್ತೆ. ಕೋಟಿ ಕೋಟಿ ನಮನಗಳು. ಹೇಳಮ್ಮ. ಭವ್ಯ ಅಂತ ಹೇಳ್ಬಿಟ್ಟು ನನ್ನ ಮಗುವಿಗೆ ತುಂಬಾನೇ ಹಠ ಅಂದ್ರೆ ಏನು ಅಂತ ಗೊತ್ತಿಲ್ಲ ಗುರುಜಿ. ಈಗ ಅಂದ್ರೆ ಅವಳಿಗೆ ಸಂಧಿ ಏನೋ ಉಂಟಂತೆ. ಅದೇ ನನ್ನ ಹಸ್ಬೆಂಡ್ ದುಬೈಲಿದ್ದಾರೆ. ಅದೇ ಅವ್ರು ಬರದೆ ಈಗ ಹೋಮ ಮಾಡ್ಲಿಕ್ಕೆ ಆಗಲ್ಲ ಅಂದ್ರು. ಹಾಗೆ ಮೊನ್ನೆ ಪುರೋಹಿತರು ಹೇಳಿದ್ರು ತಲೆ ಸುತ್ತು ಮಾಡಿ ಒಂದು ಸುತ್ತು ಇದು ಹಣ ಹಾಕಿ ಎಳ್ಳೆನೆ ಮುಖ ನೋಡಿ ಹಾಕಿ ಅಂತ ಹೇಳಿದ್ರು. ಈಗ ತುಂಬಾನೇ ಹಠ ಗುರುಜಿ. ಹಾಗೆ ನಿನ್ನೆ ಮೈಯಲ್ಲಿ ಸಹ ಬಿದ್ದಿದೆ ಮಗುವಿಗೆ. ತುಂಬಾ ಹಠ ಅಂದ್ರೆ ಎಲ್ಲಿ ಹೋದ್ರು ಎಲ್ಲರೂ ಹೇಳುದು ಎಂತ ಮಗು ಇಷ್ಟೊಂದು ಹಠ ಅಂತ ಹೇಳ್ತಿದ್ದಾರೆ ಗುರುಜಿ. ಏನು ಭಯ ಪಡಬೇಡ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಮಗು ಹಠ ಅಲ್ಲ, ನಿನ್ನ ಮಗು ಅತೀತವಾದ ಜ್ಞಾನ. ಒಳ್ಳೆ ವಿದ್ಯೆ ಇದೆ ಅವಳಲ್ಲಿ, ಒಳ್ಳೆ ಜ್ಞಾನ ಇದೆ. ಅದು ಮುಂಬರ್ತಕ್ಕಂಥದ್ರಿಂದ ಇನ್ನೂ ಬಹಳ ಚುರುಕಾಗತ್ತೆ. ಆದ್ರೂ ಹೆತ್ತ ತಾಯಿ ಮಗು ಹಠ ಅಂತ ಹೇಳಬಾರ್ದು. ನಿನ್ನ ಮಗು ಇರ್ಲಿ, ಊರಲ್ಲೆಲ್ಲರಿಗೂ ಬೇಜಾರಾದ್ರೂ ನಿನ್ನ ಕರಳಿಗೆ ಬೇಜಾರಲ್ಲ ಅದು, ಅಲ್ವಮ್ಮ? ನಿನ್ನ ಕರಳು ಬಳ್ಳಿಯಿಂದ ಬಂದಂತ ಆ ಮಗು ಅದು ನಿಜಕ್ಕೂ ಅದೃಷ್ಟದ ಮಗು. ಅದು ಏನು ಭಯ ಪಡಬೇಡ. ಆದರೂ ಅದಕ್ಕೊಂದು ಪರಿಹಾರ ಅಂತ ಏನಂದ್ರೆ, ಈಶ್ವರನ ದೇವಸ್ಥಾನಕ್ಕೆ ಹೋಗು, ಶಿವಾಲಯಕ್ಕೆ ಹೋಗಿ ಆ ಶಿವಾಲಯದಲ್ಲಿ ಚಂಡಿಕೇಶ್ವರ ಅಂತ ಇರ್ತಾನೆ. ಶಿವಾಲಯದಲ್ಲಿ ಚಂಡಿಕೇಶ್ವರನ ದೇವರು ಅಲ್ಲಿರುತ್ತೆ. ಅಲ್ಲಿರ್ತಕ್ಕಂಥ ಅರ್ಚಕರನೋ ಅಥವಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯಲ್ಲಿರ್ತಕ್ಕಂಥವ್ರನ್ನೋ ಕೇಳು, ಇಲ್ಲಿ ಚಂಡಿಕೇಶ್ವರ ಸ್ವಾಮಿ ಎಲ್ಲಿದ್ದಾರೆ ಅಂತ. ಆ ಚಂಡಿಕೇಶ್ವರನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಏನಾದ್ರು ಪದಾರ್ಥವನ್ನು ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡುವಂತ ಮಕ್ಕಳಿಗೆ ಹಂಚಿಬಿಟ್ರೆ ನಿನ್ನ ಮಗು ಶಾಂತಿ ಆಗತ್ತೆ. ಇಷ್ಟೇ ಅದು ಪರಿಹಾರ. ನನ್ನ ಬಗ್ಗೆ ನೀನು ಅದೃಷ್ಟವಂತ ಇದೆಯಾ? ನನ್ನ ಹಸ್ಬೆಂಡ್ಸ್ ಹಾಗೆ ದೂರ ಇದ್ದಾರೆ ಗುರುಜಿ. ಶೀಘ್ರವಾಗಿ ನೀವು ದಂಪತಿಗಳು ಒಂದಾಗ್ಲಿ ಅಂತ ನಾನು ಆಶೀರ್ವದಿಸ್ತೇನೆ. ಒಳ್ಳೆದಾಗಲಿ. ನಮ್ಗೆ ಮದುವೆ ಆಗಿ 38 ವರ್ಷ ದಾಟಿತು. ನಮ್ಗೆ 3 ಮಕ್ಕಳು, 1 ಗಂಡು 2 ಹೆಣ್ಣು. ಈಗ ಅವರಿಗೆ ತುಂಬಾ ಸಮಸ್ಯೆ ಆಯಿತು, ನಡೆಯಕ್ಕೆ ಆಗುದಿಲ್ಲ. ಯಾಕೆ? ನರಬಲ ಇಲ್ಲ ಇವರಿಗೆ. ಇಲ್ಲಿ ಸೇರಿದವರಿಗೆ ತುಂಬಾ ಜನರಿಗೆ ಗೊತ್ತುಂಟು ನಮ್ಮ ಸಮಸ್ಯೆಗಳು. ನಾನು ಒಬ್ಬಳೇ ದುಡಿದು ಆಗಬೇಕು. ಅದು ಯಾವುದರಿಂದ ಬಂದ ಸಮಸ್ಯೆಯನ್ನು ನೀವು ಗುರುಜಿ ಕಂಡುಹಿಡಿ ನಮಗೆ ತಿಳಿಸಿಬಿಡಿ. ಅದನ್ನು ಕಾಯಿಲೆಯನ್ನು ಗುಣ ಮಾಡಿ ಕೊಡಿ. ನಾನು ಆ ಜನ್ಮ ಹೋದರೂ ನನಗೆ ನೆಮ್ಮದಿ ಸಿಗಲಿ ಸ್ವಾಮಿಯೇ. ಅದು ಒಂದು ವಿಷಯ, ನಮಗೆ ನಮ್ಮ ಮಕ್ಕಳನ್ನು ಗುಣಪಡಿಸಿ ನೀವು. ಖಂಡಿತ ಒಳ್ಳೇದಾಗತ್ತಮ್ಮ. ನಿನ್ನ ಮಕ್ಕಳು ಫೋಟೋ ತಂದಿದ್ಯಾ? ಮಕ್ಕಳು ಎಲ್ಲಿದ್ದಾರೆ? ಮಕ್ಕಳು ಮನೆಯಲ್ಲಿ ಇದ್ದಾರೆ, ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನನಗೆ ಮಕ್ಕಳು ನೋಡ್ಬೇಕಲ್ವಮ್ಮ. ಒಂದು ಕೆಲಸ ಮಾಡು, ಆ ಮಕ್ಕಳ ಫೋಟೋವನ್ನು ತೆಗೆದು ಒಂದು ಲೆಟರ್ ನಮ್ಮ ಜಿ ಕನ್ನಡ ಆಫೀಸ್ಗೆ ಕಳಿಸು. ಅದ್ರ ಮೇಲ್ಗಡೆ ಪೋಸ್ಟ್ ಬರೆಯುವಾಗ ಈ ಥರ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಾಗ ನಾನು ಈ ಪ್ರಶ್ನೆ ಇಟ್ಟಿದ್ದೆ ಅಂತ ಒಂದು ಲೈನ್ ಬರೆದು ಕಳಿಸು. ನಾನು ಬೆಂಗಳೂರಿಗೆ ಹೋದ ತಕ್ಷಣ ನಿನ್ನ ಲೆಟರ್ ನನ್ನ ಕೈಗೆ ಬಂದ ತಕ್ಷಣ ನಾನು ಅದು ಲೆಟರ್ ತೊಗೊಳ್ತೇನೆ. ಆಗ್ಬೋದಾ ತಾಯಿ? ಒಳ್ಳೇದಾಗಲಿ.
अस्तु भगवन् विश्वेश्वराय महादेवाय त्र्यंबकाय त्रिपुरांतकाय त्रिकाग्निकालाय कलाग्निरुद्राय नीलकंठाय मृत्युंजयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ. ಸ್ವಾಮಿ, ಕೊರಗಜ್ಜನ ಮಹಿಮೆ ಇಡೀ ರಾಜ್ಯ ದೇಶದಲ್ಲಿ ನಿನ್ನ ಭಕ್ತರು ಸಾಕಷ್ಟು ಜನ ಇದ್ದಾರೆ. ನಿನ್ನೆಲ್ಲ ಭಕ್ತ ಗಣದಲ್ಲಿ ನಾನು ಒಬ್ಬ ನಿನ್ನ ಭಕ್ತನೇ ಆಗಿದ್ದೇನೆ. ತುಂಬ ದಿನಗಳಿಂದ ಒಂದು ಮನೋಕಾಮನೆ ಮನೋಬಯಕೆ ನಂದಿತ್ತು. ನಿನ್ನ ದರ್ಶನಕ್ಕೆ ಬರಬೇಕು, ನಿನ್ನ ದರ್ಶನಕ್ಕೆ ಬಂದು ನಿನ್ನ ವಾಗ್ದಾನವನ್ನು ಕೇಳಬೇಕು. ಹಾಗೆ ಧರ್ಮ ಉಳಿವಿಕೆಗಾಗಿ, ಧರ್ಮದ ಸನ್ಮಾರ್ಗಕ್ಕಾಗಿ, ಧರ್ಮದ ವಿಶೇಷತೆಗಾಗಿ ಈ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ನಿನ್ನ ಮಹಿಮೆ ಬಹಳ ಅಪಾರ. ಅಜ್ಞಾನದಿಂದ ಜ್ಞಾನದೆಡೆ ಪ್ರತಿಯೊಬ್ಬರಿಗೂ ಸಹಿತ ಜ್ಞಾನ ಭಿಕ್ಷೆಯನ್ನು ಕೊಡಬೇಕು. ಧರ್ಮ ಉಳಿವಿಕೆಗಾಗಿ ಸದಾಕಾಲ ನಿನ್ನ ಆಶೀರ್ವಾದ ಬೇಕು ಅಂತ ಹೇಳಿ ಕೊರಗಜ್ಜನಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರೇ, ಭೂಮಿಗ್ ಜತ್ತಿ ಬತ್ತಿ ಆಕಾಲೊಡು. ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರೇ, ಭೂಮಿಗ್ ಜತ್ ಬತ್ತಿ ಆಕಾಲೊಡು. ಸತ್ಯೋದವರ ಬಾಲೆ ಉದಿತಂಡೇ ಮೂಲು ಪರಶುರಾಮನ ಸೃಷ್ಟಿಡೇ. ಸತ್ಯೋದವರ ಬಾಲೆ ಉದಿತಂಡೇ ಮೂಲು ಪರಶುರಾಮನ ಸೃಷ್ಟಿಡೇ.